ಆಚಾರ್ಯಜಿ, ನನ್ನದೊಂದು ಪ್ರಶ್ನೆ ಇದೆ. ನಮ್ಮದೊಂದು ಸ್ವಭಾವ ಇದೆ. ನಾನು ಬೇರೆಯವರಿಗೆ ಒಳ್ಳೆಯದು ಮಾಡಬೇಕು ಅಂತ ಮಾಡ್ತೀವಿ ಕೂಡ. ಅವರು ಸಂಬಂಧಿಕರು, ಫ್ರೆಂಡ್ಸ್, ಕಾಲೀಗ್ಸ್ ಯಾರೇ ಇರಲಿ. ಆದ್ರೆ ನಮಗೊಂದು ನಿರೀಕ್ಷೆ ಇರತ್ತೆ, ಅವರು ಕೂಡ ನಮ್ಮ ಜೊತೆ ಅದೇ ರೀತಿ ವ್ಯವಹಾರ ಮಾಡಬೇಕು, ನಮ್ಮ ವಸ್ತುಗಳನ್ನ ಅದೇ ರೀತಿ ನೋಡ್ಬೇಕು ಅಂತ. ಯಾವಾಗ ಆ ರೀತಿ ಆಗಲ್ವೋ ಆಗ ಎರಡು ವಿಷಯ ಆಗ್ತವೆ. ಮೊದಲಿಗೆ ನಿರಾಶೆ, ಆಮೇಲೆ ಎಲ್ಲ ಮಾಡಿದ್ಮೇಲೂ ಕೂಡ ಮುಂದಿನವನು ನೀನು ಏನು ಮಾಡಿದ್ದೀಯಾ ಅಂತ ಕೇಳಿದಾಗ ಸಿಟ್ಟು ಬರುತ್ತೆ. ನಮಗೆ ಅವರ ಅವಶ್ಯಕತೆ ಇದ್ದಾಗ ಅವರು ಇಲ್ಲ ಅಂದ್ಬಿಡ್ತಾರೆ, ನಮ್ಮನ್ನ ಒಬ್ಬಂಟಿಯಾಗಿ ಬಿಟ್ಟು ಹಿಂದೆ ಸರಿತಾರೆ. ಆ ಟೈಮ್ನಲ್ಲಿ ಗಿಲ್ಟ್ ಮತ್ತೆ ಸಿಟ್ಟು ಎರಡೂ ಬರುತ್ತೆ. ಅದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು? ಯಾಕಂದ್ರೆ ನೀವು ಅವರ ಜೊತೆ ಒಳ್ಳೇದ್ ಮಾಡಿಲ್ಲ. ಒಳ್ಳೇದ್ ಮಾಡೋರು ಅಪೇಕ್ಷೆ ಇಟ್ಕೊಳ್ಳಲ್ಲ, ಅವನು ನನಗೋಸ್ಕರನು ಏನಾದ್ರೂ ಮಾಡ್ತಾನೆ ಅಂತ. ಈಗ ನಿಮಗೆ ಸಿಟ್ಟು ಯಾವ ವಿಷಯದ ಮೇಲೆ ಬರ್ತಿದೆ? ನೀವು ಅವರ ಜೊತೆ ಒಳ್ಳೇದ್ ಮಾಡಿಲ್ಲ, ಅವರು ನಿಮ್ ಜೊತೆ ಒಳ್ಳೇದ್ ಮಾಡಿಲ್ಲ. ಬೇರೆಯವರ ಜೊತೆ ಏನು ಮಾಡಿ ಒಳಗಡೆ ನಾನು ಇವನ ಜೊತೆ ಒಳ್ಳೇದ್ ಮಾಡ್ತಿದ್ದೀನಿ, ಅದ್ರ ಬದ್ಲಿಗೆ ಅವನು ನನ್ನ ಜೊತೆ ಒಳ್ಳೇದೇ ಮಾಡ್ತಾನೆ ಅಂತ ನಂಬಿದ್ರೆ ನೀವು ಅವನ್ ಜೊತೆ ಒಳ್ಳೇದ್ ಮಾಡೇ ಇಲ್ಲ. ನೀವು ಅವನ್ ಜೊತೆ ಕೆಟ್ಟದ್ದೇ ಮಾಡಿದ್ದೀರಾ. ನೀವು ಕೆಟ್ಟದ್ ಮಾಡಿದಾಗ ಅವನು ರಿಟರ್ನ್ ನಿಮಗೆ ಕೆಟ್ಟದ್ ಮಾಡಿದಾನೆ. ಇವಾಗ ನಿಮಗೆ ಯಾಕೆ ಬೇಜಾರ ಅನ್ನಿಸ್ತಿದೆ? ನಿಮಗೆ ಬೇಜಾರ ಆಗ್ತಿದೆ ಯಾಕಂದ್ರೆ ನಿಮಗೆ ಅನ್ನಿಸ್ತಿದೆ ನಾನ್ ಅವನ್ ಜೊತೆ ಒಳ್ಳೇದ್ ಮಾಡಿದೆ, ಆದ್ರೆ ಅವನು ಬದ್ಲಿಗೆ ಏನು ಮಾಡ್ಲಿಲ್ಲ ಅಥವಾ ಬದ್ಲಿಗೆ ಕೆಟ್ಟದ್ ಮಾಡ್ಬಿಟ್ಟ ಅಂತ. ಅವಾಗ್ಲೇ ನಿಮಗೆ ಬೇಜಾರ ಆಗೋದು. ಯಾವಾಗ ನೀವು ಅಪೇಕ್ಷೆಗಳ ಆಟ ತಿಳ್ಕೋತೀರಿ ಅವಾಗ ನಿಮಗೆ ಕಾಣಿಸುತ್ತೆ ನೀವು ಯಾರಿಗೋಸ್ಕರ ಅಪೇಕ್ಷೆ ಇಟ್ಕೊಂಡು ಮಾಡ್ತಿದ್ದೀರಾ. ಅವರಿಗೆ ನೀವು ಏನು ಒಳ್ಳೇದ್ ಮಾಡ್ತಿಲ್ಲ, ನೀವು ಅವರಿಗೆ ಕೆಟ್ಟದ್ದೇ ಮಾಡಿದಿರಾ. ನೀವು ಕೆಟ್ಟದ್ ಮಾಡಿದಿರಾ, ಅವನು ಮಾಡಿದಾನೆ. ಲೆಕ್ಕಾಚಾರ ಸಮ ಆಯಿತು. ಇವಾಗ ಇದ್ರಲ್ಲಿ ಕೆಟ್ಟದ್ದು ಅಂತ ಏನ್ ಅಂದ್ಕೊಳ್ಳೋದು? ಯಾವಾಗ್ಲಾದ್ರೂ ಒಬ್ಬರಿಗೆ ಒಳ್ಳೇದ್ ಮಾಡಿದ್ರೆ ಅದ್ರ ಸೂಚಕನೇ ಇದಾಗಿರತ್ತೆ, ಅದರಲ್ಲಿ ಏನು ಅಪೇಕ್ಷೆ ಇರಲ್ಲ. ಇದಕ್ಕೆ ಗೀತೆ ಅಲ್ಲಿ ನಿಷ್ಕಾಮ ಅಂತ ಕರೀತಾರೆ. ನಾನು ನಿನ್ನ ಕಡೆಯಿಂದ ಏನು ಅಪೇಕ್ಷೆ ಮಾಡ್ತಿಲ್ಲ, ಸರಿನಾ? ಹಾಗಾದ್ರೆ ನಾವು ನಮ್ ಸೈಡ್ನಿಂದ ಒಳ್ಳೇದ್ ಮಾಡ್ತಾನೆ ಇರಬೇಕು. ಹೌದು, ಒಳ್ಳೇದ್ ಮಾಡಿ ನದಿಯಲ್ಲಿ ಹಾಕಿ. ನನಗೆ ನೆನಪೇ ಇಲ್ಲ ನಿನಗೋಸ್ಕರ ನಾನು ಏನಾದರೂ ಒಳ್ಳೆಯದು ಮಾಡಿದ್ದೇನಾ ಅಂತ. ನಾನು ಹೇಗಾಗಿದ್ದೇನೆಂದರೆ ನಾನು ಒಳ್ಳೆಯದನ್ನೇ ಮಾಡ್ತೀನಿ. ನಿಜ ಹೇಳಬೇಕೆಂದರೆ ನಾನು ವಿಶೇಷವಾಗಿ ನಿಮಗೋಸ್ಕರ ಅಂತ ಏನೂ ಒಳ್ಳೆಯದು ಮಾಡುತ್ತಿಲ್ಲ. ನಾನು ಯಾರ ಜೊತೆ ಇರುತ್ತೇನೋ ಅವರಿಗೋಸ್ಕರ ಒಳ್ಳೆಯದನ್ನೇ ಮಾಡ್ತೀನಿ. ನನ್ನ ಅಸ್ತಿತ್ವವೇ ಆಗಿದೆ. ನಾನು ಏನೇ ಮಾಡಿದ್ರೂ ಅದು ಒಳ್ಳೆಯದೇ ಆಗಿಬಿಡುತ್ತೆ. ನಾನು ಬಯಸಿ ಒಳ್ಳೆಯದು ಮಾಡೋದಿಲ್ಲ. ನಾನು ಸುಮ್ಮನೆ ನಡೆದರೂ ಸಹ ಅದರಲ್ಲಿ ಒಳ್ಳೆಯದೇ ಆಗಿಬಿಡುತ್ತೆ. ನನ್ನ ಇರುವಿಕೆಯೇ ಇಡೀ ಜಗತ್ತಿಗೆ ಒಂದು ಶುಭ ವಿಷಯ. ನೀವು ಹಾಗಾಗಿಬಿಡಿ. ಆಗ ನೀವು ಅನ್ನೋಲ್ಲ, ನಾನು ಒಬ್ಬ ವಿಶೇಷ ವ್ಯಕ್ತಿಗೆ ಒಳ್ಳೆಯದನ್ನೇ ಮಾಡ್ತಿದ್ದೀನಿ ಮತ್ತು ನಾನು ಒಬ್ಬ ವಿಶೇಷ ವ್ಯಕ್ತಿಯಿಂದ ಏನೋ ನಿರೀಕ್ಷಿಸುತ್ತಿದ್ದೀನಿ ಅಂತ. ಯಾವಾಗ ಈ ಎಲ್ಲ ಆಟ ನಡೆಯುತ್ತಿರುತ್ತೋ ಅಲ್ಲಿ ಒಳ್ಳೆಯದು ನಡೆಯುತ್ತಿಲ್ಲ. ಅಲ್ಲಿ ಡೀಲ್ ನಡೀತಿದೆ, ವ್ಯಾಪಾರ ನಡೀತಿದೆ. ವ್ಯಾಪಾರದಲ್ಲಿ ಇಬ್ಬರು ಪಕ್ಷದವರು ಇನ್ನೊಬ್ಬರಿಂದ ಹೆಚ್ಚು ಹೆಚ್ಚು ಲಾಭ ಪಡೆಯಬೇಕು ಅಂತ ಬಯಸುತ್ತಾರೆ. ವ್ಯಾಪಾರ ಅಂದ್ರೆ ಅದೇ ತಾನೆ. ನಾನು ನಿಮ್ ಕಡೆಯಿಂದ ಹೆಚ್ಚು ತಗೊಳ್ತೀನಿ, ನೀವು ನನ್ನಿಂದ ಹೆಚ್ಚು ತಗೊಳ್ಳಿ, ಇದೇ ಅಲ್ಲಿನ ಡೀಲ್. ಅದನ್ನ ಪ್ರೀತಿ ಅಂತ ಹೇಳೋದಿಲ್ಲ.